ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಸಿಂಧು ಯೂಟ್ಯೂಬ್ ಚಾನಲ್. ಏನು ಸಿಂಧುನೂ ಇಲ್ಲ, ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀರಾ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಸಿಂಧುಗೆ ಸರ್ಪ್ರೈಸ್ ಕೊಡೋಣ ಅಂತ ಫಸ್ಟ್ ಹೋಗಿ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡು ಆಮೇಲೆ ಕೇಕ್ ತಗೊಂಡು ಹೋಗೋಣ. ಸಿಂಧು ಯಾವ ಥರ ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡೋಣ ಬನ್ನಿ. ಗಾಯ್ಸ್, ಇವಾಗ ಸಿಂಧುಗೆ ಸರ್ಪ್ರೈಸ್ ಮಾಡೋಣ ಅಂತ ಕೇಕ್ ತರಕ್ಕೆ ಹೋಗ್ತಾ ಇದೀವಿ. ಕೇಕು ಮತ್ತು ಚಾಕ್ಲೇಟು. ಬನ್ನಿ ಹೋಗೋಣ, ಬೇಗ ಹೋಗಿ ತಗೊಂಬರೋಣ. ಯಾಕಂದರೆ ಅವಳು ಊಟ ಮಾಡಿಬಿಟ್ರೆ ಏನು ತಿನ್ನೋದೇ ಇಲ್ಲ. ಅದಕ್ಕೆ ಇವಾಗ ಫಸ್ಟು ಹೋಗಿ ಕೇಕು ಇಲ್ಲ ಚಾಕ್ಲೇಟ್ ಇಸ್ಕೊಂಡು ಬಂದ್ಬಿಡೋಣ. ಸರ್ಪ್ರೈಸ್ ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ತಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಇವನೇ ನನ್ನ ತಮ್ಮ, ನಗುಮುಖದ ರಾಜ. ಅವಳಿಗೆ ಇದೇ ನಾನು ಫಸ್ಟ್ ಕೊಡ್ತಾ ಇರೋ ಸರ್ಪ್ರೈಸು. ಇದೇ ಫಸ್ಟು. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಅವಳೇನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ. ಅವಳಿಗೆ ಗೊತ್ತಿಲ್ಲ. ಸುಮ್ಮನೆ 2 ಫೋನು ಎತ್ತಾಕೊಂಡು ಬಂದ್ಬಿಟ್ಟಿದ್ದೀನಿ, ಅವಳದು ನಂದು. ನೋಡೋಣ, ಅವಾಗ ಹೋಗಿ ಒಂದು ಸರ್ಪ್ರೈಸ್ ಕೊಟ್ಟರೆ, ಓ ನಾನು ಅಂದ್ಕೊಂಡೆ ಅವಾಗಲೇ ನೀನು ಹಿಂಗೆ ಮಾಡ್ತೀಯ ಅಂದ್ಕೊಂಡೆ ಅಂತ ಹೇಳ್ತಾಳೆ. ನೋಡೋಣ ಬೇಗ ಹೋಗಿ ಕೇಕ್ ತಗೊಂಡು. ಅವಳಿಗೆ ಡೈರಿ ಮಿಲ್ಕು ನಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವಾಗಾದರೂ ಅವ್ಳಿಗೇನಾದರೂ ಬೇಕು ಅಂದರೂ ಅವಳು ಅದನ್ನೇ ಕೇಳೋದು, ನಟ್ಸ್ ಇಸ್ಕೊಂಬ, ಡೈರಿ ಮಿಲ್ಕ್ ನಟ್ಸು ಅಂತ. ಅದನ್ನೇ ಇಸ್ಕೊಂಡು ಹೋಗ್ತೀನಿ. ಆದರೂ ಅವಳು ತಿನ್ನಲ್ಲ, ಅದು ಮಕ್ಕಳಿಗೆ ಕೊಟ್ಬಿಡ್ತಾಳೆ. ಗೈಸ್, ಬಂದ್ವಿ ಅಂಗಡಿ ಹತ್ರ. ಪಾಪ ಅವರಿಲ್ಲ, ಕೇಕು ಇಲ್ಲ. ಆಯ್ತು, ಎಷ್ಟೊತ್ತಾಗುತ್ತೆ? ನನಗೆ ಇವಾಗ ಬೇಕು. ಎಷ್ಟೊತ್ತಾಗುತ್ತೆ ಕೇಕ್ ಮಾಡೋಕ್ಕೆ? ಕೇಕ್ ಮಾಡೋಕೆ ಒಂದು 15 ಮಿನಿಟ್ಸ್. ಫೋನ್ ಮಾಡ್ತೀರಾ ಅವ್ರು ಬಂದಮೇಲೆ? ಇಲ್ಲ, ಬಾಟಲ್ ಮಿಸ್ ಫೋನ್ ಮಾಡಿದ್ದೀವಿ. ಓಕೆ, ಬಾಯ್. ಬರ್ತೀನಿರೋ, ಬರ್ತಾ ಇದ್ದೀನಿ. ಏನು ಹೇಳು? ಅಲೋ, ಓ ಸಿಂಧುಗೆ ಹೇಳ್ದಿರ ಬಂದಿದ್ದಕ್ಕೆ ಫುಲ್ ಕ್ಲಾಸ್ ತಗೊಂತವಳು ನನಗೆ. ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ, ಎಷ್ಟೊತ್ತು? ಒಂದು ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಸರ್ಪ್ರೈಸ್ ಕೊಡ್ಬೇಕಾದ್ರೆ ಹೇಳ್ಬಿಟ್ಟು ಹೋಯ್ತಾರೆ ಯಾರಾದರೂ. ಮನೆಗೆ ಹೋದ್ಮೇಲೆ ಇನ್ನು ಕೇಕ್ ಎತ್ಕೊಂಡು ಹೋಗಿ ಸರ್ಪ್ರೈಸ್ ಮಾಡಿಲ್ಲ ಅಂದರೆ ಇವತ್ತು ನನ್ನ ಕತೆ ಮುಗ್ದೋಯ್ತು. ಏನೇನು ಅನ್ಸ್ಕೊಬೇಕು ಅವಳ ಹತ್ರ. ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಿಯಿಂದ ಗಂಡನ್ನ ಮಾತಾಡ್ಸೋಣ ಅನ್ನೋದೆಲ್ಲ ಏನಿಲ್ಲ. ಬರೀ ಇದೇನೆ. ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ, ಯಾವಾಗ ಬರ್ತೀಯಾ ಅಷ್ಟೇ. ಅವನೇನಕ್ಕೆ ಹೋಗೋನೆ ಅನ್ನೋದನ್ನ ಬೇಡ ಅವ್ರಿಗೆ. ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ, ಮನೆಗೆ ಬರ್ಬೇಕು ಅಷ್ಟೇ. ಬರ್ತೀನಿ ಇರು, ಸರ್ಪ್ರೈಸ್ ತಗೊಂಡೇ ಬರ್ತೀನಿ ಇರು ನಿನ್ನ ಹತ್ರ. ಕೇಕ್ ತಗೊಂಡಾಯ್ತು. ಅದ್ರ ಮೇಲೆ ಬರ್ಸಿರೋದು ನೋಡಿದ್ರೇ ಸಿಂಧು ಜೋರಾಗಿ ನಗ್ಬಿಡ್ತಾಳೆ. ನೋಡೋಣ, ಅವಳು ನಗು ಅಂದರೆ ಸಿಕ್ಕಾಪಟ್ಟೆ ನಗು ಅವಳಿಗಂತೂ. ನೋಡೋಣ, ಸರಿಯಾಗಿ ಬೈಸ್ಕೊಂಡೆ. ಫಸ್ಟು ಹೋಗಿದ್ದನ್ನು ತೋರಿಸಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂದಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ. ಫುಲ್ಲು ಗರಾಮಾಗಿರ್ತಾಳೆ ಇವಾಗಂತೂ ನನ್ನ ಮೇಲೆ. ಕಳಿಸಿ ಅವ್ರು ಸಿಂಧುಗೆ ಸರ್ಪ್ರೈಸ್ ಮಾಡ್ತಾ ಇದ್ದೀನಿ. ಅಷ್ಟು ಓಪನ್ ಮಾಡ್ಕೊಂಬಿಡೋಣ. ಆಮೇಲೆ ಅವಳು ಬಂದರೆ ಗೊತ್ತಾಗಲ್ಲ ಯಾವ ಥರ ಅಂತ. ಇವ್ರೇನು ಸುಮ್ಮನೆ ತಂದವರೇ ಅನ್ಕೊಬಿಡ್ತಾಳೆ. ಇದು ಬೇರೆ ಟೈಮಿಗೆ ತಕ್ಕನಂಗೆ ನಮ್ಗೇನಾದ್ರೂ ಕೆಲಸ ಕೊಡ್ತಾರೆ ಕರೆಕ್ಟಾಗಿ. ಏನು ಮೀಟಿಂಗ್ಗೆ ನಾನು ಮನೆ ಒಳಗಡೆ ಇಟ್ಟಾಗ ಆಚೆಯಿಂದ ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ಇವಳು ಮೇಲ್ಗಡೆ ಯಾರೋ ಮೀಟಿಂಗ್ ಮಾಡುತ್ತವಳೆ ಅನ್ಸುತ್ತೇನು. ಇದೇ ಆಗೋಯ್ತು ಇವಳ್ದಂತೂ. ವ್ಯಾಲೆಂಟೈನ್ಸ್ ಡೇ ದಿನ ಬರೀ ಗಂಡ್ಮಕ್ಳಿಗೆ ಸರ್ಪ್ರೈಸ್ ಕೊಡೋದಾಗೈತೆ. ಎಲ್ಲರೂ ಹೆಣ್ಮಕ್ಳು ಕೊಟ್ರೆ ಸರಿಯಾಗಿ ದೊಡ್ಡದಾಗೆ ಕೊಡ್ತಾರೆ ಸರ್ಪ್ರೈಸ್. ನೋಡ್ರಿ, ಮದುವೆ ಮಾಡ್ಕೊಳ್ಳೋದು ಇಲ್ದಿರ ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು, ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಎಲ್ಲನೂ ಮಾಡಬೇಕು. ಇರಲಿ ಪಾಪ, ನಮ್ಮನ್ನು ಬಿಟ್ರೆ ಪಾಪ ಅವ್ರಿಗೆ ಯಾರವ್ರೆ, ನಾವೇ ಮಾಡಬೇಕಿಲ್ಲ. ಮ್ಯಾಚ್ ಬಾಕ್ಸು ಇಲ್ಲ ಈ ಟೈಮಲ್ಲೇ ಏನೂ ಸಿಗಲ್ಲ. ಓಕೆ ಮಾಡೋಣ. ಓಕೆನಾ? ಸಿಂಧಕ್ಕ, ಸಿಂಧು, ಸಿಂಧು
ಎಲ್ಲ ಓಡಾಗ್ಬಿಟ್ಟವಳೆ. ಇಲ್ಲ ಇಲ್ಲೇ ಬಚ್ಚಿಕೊಂಡಿರ್ತಾರೆ. ಕಿಟಕಿ ಇಲ್ಲೇ ಬಚ್ಚಿಕೊಂಡಿರ್ತಾಳೆ. ಇಲ್ಲ ನನ್ನ ಮಗಳನ್ನ ಕರ್ಕೊಂಡ್ಬರಕ್ ಹೋಗಿರ್ತಾಳೆ. ಯಾಕಂದ್ರೆ ಅವಳು ಇಲ್ದಿರ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಇವಳು. ಸೆಂಟಿಮೆಂಟ್. ಸಿಂಧು ಬಾ ಇಲ್ಲಿ. ಬಾ ಇಲ್ಲಿ, ಒಂದ್ ಸ್ವಲ್ಪ ಕೆಲ್ಸ ಐತೆ. ಬಾ, ಆಮೇಲೆ ಎತ್ಕೊಳ್ಳೋಣ. ಬಾ. ಮಗು ಚೊಕ್ಲಿ ನಾನು ಎಷ್ಟು ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ತಂದಿದ್ದೀನಿ. ಅವಳು ನೋಡಿದ್ರೆ ನನ್ನ ಮಗಳು ಚೊಕ್ಲಿ ಹುಡ್ಕಕ್ ಹೋಗ್ಬೋಳೆ ಕೆಳಗಡೆ. ಏನು ಇದಂತೂ ಯಾವ ತರ ಇವಳು ಫುಲ್ ಗರಂ ಆಗಿದ್ಲು, ಇವಾಗ ಫುಲ್ ಕೂಲ್ ಆಗ್ಬಿಟ್ಟು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮುದ್ದು. ಅದಕ್ಕೆ ನೀನು ಸರ್ಪ್ರೈಸ್ ಮಾಡ್ತಾ ಇದ್ದಿದ್ದು. ಥ್ಯಾಂಕ್ ಯು ಮುದ್ದು. ಜೆಸ್ಸಿ ನೀನೇ ಕೊಟ್ಟಿಗೆ ಚಾಕ್ಲೇಟ್ ನಾಳೆ ತಾನೇ ಅಪ್ಪ ತಂದಿರೋದು. ರೆಡಿ ಮಾಡಕ್ ಬಾಗಿ ಯಾಕೆ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಬಂದು ಬೇರೆ ಕಟ್ ಮಾಡೋದ್ ಬೇಡವಾ? ನಿಮ್ಗೆ ತಂದಿರೋದು, ಮಾಡಕ್ಕೆ ತಂದಿರೋದು. ಕಟ್ ಮಾಡೋಣ. ಕಟ್ ಮಾಡು. ಇಬ್ರು ಕಟ್ ಮಾಡೋದು ಸೇರಿ. ಚಾಕ್ಲೇಟ್ ನೋಡಿದ ತಕ್ಷಣ ಅಷ್ಟೇ ಮುಗಿತು ಕತೆ. ಎಲ್ಲ ಅಲ್ಲೇ ಹೋಗಿದ್ದ? ನಾನು ಹೋಗಿದ್ದೆ. ಆ ಸಿಸ್ಟರ್ ಇದ್ರು. ಬೇರೆ ಕಡೆ ನಾನ್ ತಿನ್ಸ್ತೀನಿ ಇರು. ಮತ್ತೆ ಇದೆ ತಿನ್ಸ್ತಾವ. ಇಲ್ಲ ರೀ ಅವಾಗಿಂದ ಅದ್ರ ಮೇಲೆ ನಾನು ಅನ್ಕೊಂಡೆ, ಡೌಟ್ ಇತ್ತು ನನ್ಗೆ. ಹೇಳ್ತಾ ಕೇಳ್ದಿರ ಹೋದಾಗ್ಲೆ. ಆಮೇಲೆ ಬಿಡು, ಫೋನ್ ಬೇರೆ ಎತ್ಕೊಂಡು ಹೋಗೋನಲ್ಲ, ಬೇರೆ ಏನೋ ಕೆಲಸ ಇರ್ಬೇಕೇನೋ ಅನ್ಕೊಂಡೆ. ಸೈಲೆಂಟ್ ಆಗಿ ಅನ್ಕೊಂಡೆ ನಿನ್ನ ಇಲ್ಲೇ ಬಿಟ್ಬೇಕಿಲ್ಲ, ನೀನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಸರಿ, ಮದ್ವೆ ಆದಾಗಿಂದ ಸರ್ಪ್ರೈಸ್ ಕೊಟ್ಟಿಲ್ವಲ್ಲ, ಸರ್ಪ್ರೈಸ್ ಕೊಡೋಣ ಅಂತ. ಹೌದು, ಹೆಂಗೈತೆ ಸರ್ಪ್ರೈಸ್? ಚೆನ್ನಾಗೈತಾ? ಇನ್ನೊಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅನ್ಕೊಂಡೆ. ಟೈಮ್ ಸಾಕಾಗಿಲ್ಲ. ಚಾಕ್ಲೇಟ್ ಕಮ್ಮಿ. ಸಿಂಧುಗೆ ನಾನ್ ಮದ್ವೆ ಆದಾಗಿಂದ ಸರ್ಪ್ರೈಸ್ ಕೊಟ್ಟಿರೋದು. ನಾನು ಹೇಳಿಲ್ವಾ? ನಾನು ಹೇಳ್ದೆ. ನಾನು ಹೋಗ್ಬೇಕಾದ್ರೆ ಹೇಳ್ದೆ, ಸಿಂಧುಗೆ ಇದೇ ಫಸ್ಟ್ ಟೈಮು ನಾನು ಸರ್ಪ್ರೈಸ್ ಕೊಡ್ತಾ ಇರೋದು, ಯಾವತ್ತೂ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮು ಅಂತ ನಾನು ಹೇಳ್ಕೊಂಡೆ. ನೋಡ್ದ ಗೈಸ್, ನಾನು ಹೇಳ್ದೆ ತಾನೆ ಪಕ್ಕ ಇವಳು ಇದನ್ನೇ ಹೇಳೋದಂತ. ಆದ್ರೂ ನಾನು ಇವಾಗ ಕೇಕ್ ತಂದಿಲ್ಲ ಅಂದ್ರೆ ಹೆಂಗಿರ್ತಿತ್ತು ಸಿಂಧು? ಹೆಂಗಿದ್ದೆ ಹೇಳು? ಗರಾಮಾಗಿದ್ದೆ ತಾನೆ ನೀನು? ಫೋನ್ ಬೇರೆ ಕೊಡ್ತೀರ, ಎತ್ಕೊಂಡು ಹೋಗ್ಬಿಟ್ಟು ಹಂಗಲ್ಲ ಸಿಂಧು, ನಾನು ಫೋನ್ ಪದೇ ಪದೇ ಓದುತ್ತಾನೆ ಇರ್ತೀಯ, ನೀನ್ ಫೋನ್ ಮಾಡ್ತಾನೆ ಇರ್ತೀಯ ಅನ್ಕೊಂಡ್ರೆ ನಾನು ಸುಮ್ನೆ ಎತ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಸುಮ್ನೆ ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ ಎಲ್ಲ ಹೇಳಿದೀನಿ, ಇರೋ ನೀನ್ ಏನೇನ್ ಮಾಡ್ತೀಯ ಅಂತ ಎಲ್ಲ ಕಂಪ್ಲೇಂಟ್ ಮಾಡಿದೀನಿ. ಕಂಪ್ಲೇಂಟ್ ರೇಸ್ ಆಗಿದ ತಕ್ಷಣ ನೀನ್ ಅಷ್ಟೇ ಮುಗೀತು ನಿನ್ ಕತೆ. ಏನಿಲ್ಲ. ನಾನ್ ಅಡ್ಗೆಗೆ ನಿಂದೇನಾ ಇವತ್ತು? ಇವತ್ತು ಸಿಂಧುದೇ ಟ್ರೀಟ್. ಹಂಗೆಲ್ಲ ಏನಿಲ್ಲ, ನಿಂದೇನೆ. ಕೇಕ್ ತಗೊಂಡ್ ಕಟ್ ಮಾಡ್ಸಿರೋನು ಇವಾಗ. ಅಡ್ಗೆನ ನೀನು ಅಡ್ಗೆ ಮಾಡಕ್ಕಾಗಲ್ಲ. ನೂಡಲ್ಸ್ ಟೈಮ್ ನೋಡಲ್ಲಿ. ಟೈಮ್ ಅಂದ್ರೆ 8:30 ಇನ್ನ. ಇವಾಗ ನೂಡಲ್ಸ್ ತಿಂತೀಯಾ? ಡೈರಿ ಮಿಲ್ಕ್ ಯಾರಿಗೆ ಇದು? ಡೈರಿ ಮಿಲ್ಕ್ ನಾನು ಇನ್ನೊಂದು ಹೇಳ್ದೆ, ಏನ್ ಗೊತ್ತಾ? ಹೆಂಗು ಚಾಕ್ಲೇಟ್ ತಂದ್ರೆ ಪಕ್ಕ ಅವಳು ತಿನ್ನಲ್ಲ, ಮಕ್ಳಿಗೆ ಕೊಟ್ಬಿಡ್ತಾಳೆ. ಮಕ್ಳು ಕೊಡಲ್ಲ, ನಾನೇ ತಿಂತೀನಿ. ನಟ್ಸಿರೋ ತಗೊಂಬರೋಣ ಅನ್ಕೊಂಡೆ, ಸಿಕ್ಕಿಲ್ಲ. ರೋಸ್ಟ್
ಎಲ್ಲ ಆಲ್ಮಂಡ್. ಈ ಬೇಡ ಇದು ಕೇಕ್ ತಿನ್ನು ಆಮೇಲೆ ನಾಳೆ ಇವತ್ತು ಇದೇ ಒಳ್ಳೆ ಚಾನ್ಸ್ ಬೇಕ್ರಿ ಅವ್ರಿಗೆಲ್ಲ. ಅದು ಬೇರೆ ಟೈಮ್ ಬೇರೆ ಆಯ್ತಲ್ಲ. ಹೌದು, ಟೈಮ್ ಅಂತ ಅಲ್ಲ, ಸ್ವಲ್ಪ ಅವರು ಈ ತರ ಟೈಮ್ ಅಲ್ಲೇನೆ ಅವ್ರಿಗೂ ಬಿಸ್ನೆಸ್. ಈ ತರ ಒಂದು ಸರ್ಪ್ರೈಸ್ ಫಸ್ಟ್ ಟೈಮ್ ಕೊಟ್ಟಿದ್ದೀನಿ. ಅದು ಹೋಲ್ ಮಾಡೋದು ಬೇರೆ, ಕೊಡಿಲಿ, ನಾನು ಕೊಡ್ತೀನಿ ಕೊಡು ಜೆಸ್ಸಿ, ನಾನು ಕೊಡ್ತೀನಿ ಕೊಡು ಚಾಕ್ಲೇಟ್. ಇಲ್ಲಿ ನೋಡಿಲ್ಲ ಚಾಕ್ಲೇಟ್ ಓವರ್ ತಿಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಇಲ್ಲಿ ಕೊಡು, ನಾನು ಕೊಡ್ತೀನಿ ಕೊಡು. ನೋಡು, ಆಚೆ ಎತ್ಕೊಂಡು ಹೋಗ್ಬೇಡ. ರಿಂಗು ನಿನ್ಗೆ ಈಸ್ಕೊಡಲ್ಲ ನಾನು ಜೆಸ್ಸಿ, ನಿನ್ಗೆ ಈಸ್ಕೊಡಲ್ಲ, ಬರೀ ಅಮ್ಮಂಗೆ ಮಾತ್ರ ರಿಂಗ್ ಅಷ್ಟೇ. ನಿನ್ಗೆ ಯಾಕೆ ರಿಂಗು ಜೆಸ್ಸಿ? ಇಲ್ಲಿ ನೋಡು, ನಿನ್ಗೆ ಈಸ್ಕೊಡಲ್ಲ. ನಿನ್ಗೆ ಯಾಕೆ ಈಸ್ಕೊಡ್ಬೇಕು ನಾನು? ಸಿಂಧುಗೆ ಮಾತ್ರ ಈಸ್ಕೊಡು, ಅಮ್ಮಂಗೆ ಮಾತ್ರ ಈಸ್ಕೊಡೋದು ಅಷ್ಟೇ. ಏನ ಚೆನ್ನಾಗಿ ಜೆಸ್ಸಿ, ನಿನಗೆ ರಿಂಗ್ ಚಿಕ್ಕದು ಬೇಕಾ? ದೊಡ್ಡದು ಬೇಡ, ಚಿಕ್ಕದು ಕೈಗೆ ಹಾಕಕ್ಕೆ. ಹಾ ಬೇಕಾ? ನೀನ್ ಕಳ್ದಾಕ್ಬಿಟ್ರೆ ರಿಂಗ್ ಇಸ್ಕೊಂಡ್ರ ಫೈನಲ್ ಆಗಿ? ಜಾಲಿ ಜಾಲಿನಾ? ನಿನ್ಗೆ ಅಲ್ಲಿ ರಿಂಗು? ಬರೀ ನೀ ಅಮ್ಮಂಗೆ ಮಾತ್ರ ರಿಂಗು, ನಿನಗೆ ಬೇಡವಾ? ಖುಷಿ. ನಾನು ಅನ್ಕೊಂಡೆ ಬೆಳ್ಳಿ ರಿಂಗು ಈಸ್ಕೊಂಡು ಬರೋಣ, ಸಿಂಧುಗೆ ಸರ್ಪ್ರೈಸ್ ಮಾಡೋಣ ಅಂತ. ಆದರೆ ಗೊತ್ತಲ್ವಾ, ಮದುವೆ ಆದಮೇಲೆ ನಮ್ಮ ಹತ್ರ ₹1 ಇರಲ್ಲ, ಅವ್ರು ಬಿಡಲ್ಲ, ಎಲ್ಲ ಅವರೇ ಇಟ್ಕೊತಾರೆ. ಅದಕ್ಕೋಸ್ಕರ ನಮ್ಮದು ಸಿಂಪಲ್ಲು. ಆಮೇಲೆ ಅವರು ರಿಂಗ್ ಇಸ್ಕೊಡೋಣ ಅಂತ ಕರ್ಕೊಂಡು ಹೋಗಿ ರಿಂಗ್ ಇಸ್ಕೊಂಬಂದೆ. ರಿಂಗ್ ಹೆಂಗೆ ಸಿಂಧು? ಹಾಕಿದ್ಮೇಲೆ ಕೈಗೆ ಹಾಕಿದ್ಮೇಲೆ ತೋರಿಸ್ತೀಯಾ, ಇಲ್ಲಾಂದ್ರೆ ಹೆಂಗೆ? ನೀನೇ ಹಾಕು. ನಾನೇ ಹಾಕ್ಲ? ನಂಗೆ ಹಾಕು. ಅಂತೂ ಇಂತೂ ಬಬ್ಲಿ ವ್ಯಾಲೆಂಟೈನ್ಸ್ ಡೇ ಅನ್ಬಿಟ್ಟು ಗಿಫ್ಟ್ ಕೊಡ್ತೀನಿ ಅಂತ ನನಗೆ ಬೆಳ್ಳಿ ರಿಂಗ್ ಕೊಡ್ದ. ಫುಲ್ ಖುಷಿಯಾಗೈತೆ ನನಗೆ. ನಿಮ್ಮದು? ಹೌದು. ಅವನಿಗೆ ಬೇಜಾರೈತೈತೆ ನಾನು ಏನು ಕೊಡ್ತಿಲ್ಲ ಅಂತ. ನಾನೇನು ಹಾಕೊಳ್ಳೋದೇ ಇಲ್ಲ. ತಗೋ, ಎಡಗೈಗೆ ಹಾಕ್ತಾರೆ. ಎಡಗೈಗೆ ಹಾಕೋಬೇಕು, ಅದಕ್ಕೆ ಸೆಟ್ ಮಾಡ್ಕೊಂಡು ಇಸ್ಕೊಂಡಿದ್ದೀನಿ ನಾನು. ಈ ಬೆರಳಿಗೆ ಹಾಕೋಬೇಕಂತ. ಹಾಕು. ಕರೆಕ್ಟ್ ಆಗೈತಾ? ನೋಡು, ಚೆನ್ನಾಗಿದ್ಯಾ? ಚೆನ್ನಾಗೈತಾ ಜೆಸ್ಸಿ? ರಿಂಗ್ ಚೆನ್ನಾಗೈತಾ? ಓಕೆನಾ? ಚೆನ್ನಾಗೈತಾ ರಿಂಗ್? ಚೆನ್ನಾಗೈತಾ ಅಮ್ಮಂದು? ನೋಡಿ ಚೆನ್ನಾಗೈತೆ. ನೋಡಿ, ಬೆಳ್ಳಿ ಕಡ್ಗಕ್ಕೂ ಇದಕ್ಕೂ ಮ್ಯಾಚ್. ಫಸ್ಟ್ ಇದಿತ್ತು, ಇವಾಗ ಇದಾಯ್ತು. ನಂಗೆ ರಿಂಗ್ಗಳಂದ್ರೆ ತುಂಬಾ ಇಷ್ಟ ಕೈಗೆ ಹಾಕೊಳಕ್ಕೆ. ಅದಕ್ಕೆ ನಾನು ಇಷ್ಟ ಬೀಳ್ತಾ ಇದ್ದೆ, ರಿಂಗ್ ಇಸ್ಕೋಬೇಕು ಈ ಬೆರಳಿಗೆ ಹಾಕೋಬೇಕಂತ. ಹೆಂಗೂ ಇಸ್ಕೊಟ್ಬಿಟ್ಟ. ಖುಷಿಯಾಗೋಯ್ತು ನನ್ಗೆ ಇವತ್ತು. ವ್ಯಾಲೆಂಟೈನ್ಸ್ ಡೇ ಚೆನ್ನಾಗಿ ಮುಗೀತು. ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇ ದಿನಾನೇ ಫೋನ್ ಇಸ್ಕೊಂಡಿದ್ವಿ. ಈ ವರ್ಷ ಏನಾದ್ರೂ ಗಿಫ್ಟ್ ಇಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಕಿವಿ ಹತ್ರ ಬಂದು ಕಿಸ್ತಾ ಇದ್ದೀನಿ. ಫುಲ್ ಜೋಶಲ್ಲಿ ಇದೆಯಾ ಬಿಡ ನೀನಂತ. ಈ ವರ್ಷ ಏನಾದ್ರೂ ಇಸ್ಕೋಬೇಕಂತ ಆಸೆ ಇತ್ತು. ಏನೋ ಸಿಂಪಲ್ ಆಗಿ ವ್ಯಾಲೆಂಟೈನ್ಸ್ ಡೇ ಮಾಡೋಣ ಅನ್ಕೊಂಡ್ರೆ ಕೊನೆಗೂ ರಿಂಗಲ್ಲೇ ಮುಗಿಸ್ಬಿಟ್ಲು. ಓಕೆ, ಊಟ ಮಾಡೋಣ ಬನ್ನಿ. ಊಟ ಮಾಡೋಣ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ತುಂಬಾ ಕೇಳ್ತಾ ಇದ್ದೀರಾ. ಅದನ್ನು ಒಂದ್ಸಲಿ ಇನ್ಮೇಲೆ ವಿಡಿಯೋ ಮಾಡ್ತಾ ಇರ್ತೀವಿ. ಇರ್ತೀವಂತೆ. ಅದನ್ನು ಒಂದ್ಸಲಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀವಿ. ಮಿಸ್ ಮಾಡ್ದಿರ ನೋಡಿ. ಇನ್ಮೇಲೆ ನೋಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಾರ್ಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾಯ್.